ನಮಸ್ಕಾರ ವೀಕ್ಷಕರೇ, ಇಬ್ಬನಿ ಚಾನಲ್ಗೆ ಸ್ವಾಗತ. ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ. ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ. ಕತೆಯ ಹೆಸರು ಯಾರ ಒಲವು ಯಾರಿಗೆ, ಭಾಗ 32. ಲೇಖಕರು ಕೈಸರ್ ಜಹಾ. ಅರುಣ್, ಅಗ್ರಿಮೆಂಟನ್ನು ಸರಿಯಾಗಿ ಓದಿದ್ದೀಯಾ ತಾನೇ? ಬೇಕಿದ್ದರೆ ಈ ಪೇಪರ್ಸ್ಗಳನ್ನು ಮನೆಗೆ ತೆಗೆದುಕೊಂಡು ಹೋಗಿ ಇನ್ನೊಂದು ಸಲ ಓದಿ ನಿಮ್ಮ ಅಮ್ಮನಿಗೆ ಕೇಳಿನೇ ಸಹಿ ಮಾಡು. ಇದರಲ್ಲಿ ನಾನೇನು ನಿನ್ನನ್ನು ಆಸ್ತಿ ಬರೆಸಿಕೊಳ್ಳುತ್ತಾ ಇಲ್ಲ. ಯಾವ ತಪ್ಪುಗಳನ್ನು ಮಾಡದ ಹಾಗೆ ರೆಸ್ಟೋರೆಂಟ್ ಜವಾಬ್ದಾರಿಯನ್ನು ನೀನು ಚೆನ್ನಾಗಿ ನಿಭಾಯಿಸುತ್ತೀಯ ಅಂತ ಇರುವುದು ಅಷ್ಟೇ ಇದರಲ್ಲಿ ಎಂದಾಗ ಸುಕನ್ಯಾ, ರೆಸ್ಟೋರೆಂಟಾ? ಯಾವುದು ರೆಸ್ಟೋರೆಂಟ್? ಹೌದು, ನಿನ್ನ ತಮ್ಮನ ಕಷ್ಟ ನೋಡೋಕೆ ಆಗದೆ ಅನು ಅವನಿಗಾಗಿ ಒಂದು ರೆಸ್ಟೋರೆಂಟ್ ಮಾಡಿಕೊಡೋಣ ಅಂತ ಹೇಳಿದ್ದಳು. ಅದಕ್ಕೆ ಹೊಸದಾಗಿ ರೆಸ್ಟೋರೆಂಟ್ ಓಪನ್ ಮಾಡಿ ಅದರ ಎಲ್ಲ ಜವಾಬ್ದಾರಿಗಳನ್ನು ಅರುಣ್ಗೆ ಕೊಡುತ್ತಾ ಇದ್ದೇನೆ ಎಂದಾಗ ಸುಕನ್ಯಾ ಅನುಜಾಳ ಕಾಲಿಗೆ ಎರಗುವಳು. ಎಷ್ಟು ದೊಡ್ಡ ಮನಸ್ಸು ಅನು ನಿನ್ನದು. ನನ್ನನ್ನು ಕ್ಷಮಿಸಿ ಒಂದೇ ಒಂದು ಅವಕಾಶ ಕೊಡು ಅನು, ಪ್ಲೀಸ್. ನೋಡು, ನಾನು ಬದಲಾಗಿದ್ದೀನಿ. ನನ್ನ ತಮ್ಮನಿಗೆ ಕೊಟ್ಟಿರುವ ತರಹ ನನಗೂ ಒಂದು ಅವಕಾಶ ಕೊಡಬಾರದೆ ಅನು ಎಂದು ಅಳುತ್ತಾ ಸುಕನ್ಯಾ ಕೇಳುವಳು. ಅವಳನ್ನು ಹಿಡಿದು ನಿಲ್ಲಿಸಿದವಳು, ನೋಡು, ನಿನ್ನನ್ನು ಕ್ಷಮಿಸುವುದಕ್ಕೆ ನನ್ನ ಮನಸ್ಸು ಇನ್ನೂ ಒಪ್ಪಿಲ್ಲ. ನನ್ನ ಮನಸ್ಸಿಗೆ ನೀನು ಅಂಥ ಘಾಸಿ ಮಾಡಿದ್ದೀಯ. ಅದನ್ನು ಇಷ್ಟು ಬೇಗ ಮರೆಯಲು ಸಾಧ್ಯವಿಲ್ಲ. ನೋಡೋಣ, ಮುಂದೆ ಇನ್ನೂ ತುಂಬ ಜೀವನ ಇದೆ. ಆವಾಗ ಏನಾದರೂ ಕ್ಷಮಿಸಬೇಕು ಅಂತ ಅನ್ನಿಸಿದರೆ ಕ್ಷಮಿಸುತ್ತೇನೆ. ನೀನು ಮಾಡಿರೋದು ತಪ್ಪಲ್ಲ ಸುಕನ್ಯಾ. ಪಾಪ, ಆವತ್ತೇ ನಿನಗೆ ಹೇಳಿದ್ದೀನಿ, ಎಲ್ಲ ಮರೆತು ಮುಂಚೆಯ ತರಹ ನಿನ್ನ ಜೊತೆ ಇರೋಕೆ ತುಂಬ ಕಷ್ಟ, ಆದರೂ ಟ್ರೈ ಮಾಡ್ತೀನಿ ಎಂದು ಹೇಳುವಳು. ಅರುಣ್ ಅನುಜಾಳಿಗೆ ಧನ್ಯವಾದಗಳು ಅಕ್ಕ ಎನ್ನುತ್ತಾ ಪೇಪರ್ಸ್ಗಳನ್ನು ತೆಗೆದುಕೊಂಡು ಮನೆಗೆ ಹೋಗುವನು. ಅವನು ಹೋದ ನಂತರ ಅನುಜ, ಪ್ರಶಾಂತ್, ನೀವು ಸುಕನ್ಯಾಳ ಹತ್ತಿರ ಯಾವ ಅಗ್ರಿಮೆಂಟ್ ಮಾಡಿಸಿಕೊಂಡಿದ್ದೀರಾ? ಅದು ನೀನು ಸನತ್ಗಾಗಿ ಸುಕನ್ಯಾಳನ್ನು ಮನೆಗೆ ಕರೆತನ್ನಿ ಅಂತ ಹೇಳಿದೆ ನೋಡು. ಆಗ ನಾನು ಅರುಣ್ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಅರುಣ್ಣನ್ನು ಜೈಲಿಗೆ ಕಳುಹಿಸಿದ್ದೆ. ಅರುಣ್ ಜೈಲಿನಿಂದ ಬಿಡಿಸಬೇಕು ಅಂದರೆ, ಸುಕನ್ಯಾ ಈ ಮನೆಗೆ ಬರಬೇಕು ಅಂದರೆ ಅವಳು ನಿನಗೆ ಯಾವ ತರಹ ತೊಂದರೆ ಕೊಡಲ್ಲ. ಹಾಗೆ ಏನಾದರೂ ಆದರೆ ನಾನು ಇವಳಿಗೆ ಡೈವೋರ್ಸ್ ಕೊಡ್ತೀನಿ ಎನ್ನುವ ಅಗ್ರಿಮೆಂಟ್ಗೆ ಸಹಿ ಹಾಕಿಸಿ ಅರುಣ್ಣನ್ನು ಜೈಲಿನಿಂದ ಬಿಡಿಸಿ ಇವಳನ್ನು ಇಲ್ಲಿಗೆ ಬರೋಕೆ ಹೇಳಿದ್ದು ಎನ್ನುವಾಗ ಅವನ ಮಾತುಗಳಿಂದ ಅನುಜಾ ಮತ್ತು ಮಮತಾರವರಿಗೆ ಆಶ್ಚರ್ಯವಾಗುವುದು. ನೋಡು ಅನು, ನೀನು ಇದರ ಬಗ್ಗೆ ಎಲ್ಲ ಜಾಸ್ತಿ ಯೋಚನೆ ಮಾಡಬೇಡ. ನಾನು ಮಾಡಿರುವುದೆಲ್ಲ ನಿನಗಾಗಿ ಮತ್ತು ಮುಂದೆ ಹುಟ್ಟಲಿರುವ ನಮ್ಮ ಮಗುವಿಗಾಗಿ, ಆಯ್ತಾ ಎಂದು ಹೇಳಿ ತಮ್ಮ ಕೋಣೆಗೆ ಹೋಗುವನು. ಮಮತಾರವರು ಸಹ, ನೋಡು ಅನು, ನೀನು ಜಾಸ್ತಿ ಎಮೋಷ್ನಲ್ ಆಗಬೇಡ. ಅವನು ನಿನ್ನ ಒಳ್ಳೆಯದಕ್ಕಾಗಿ ಮತ್ತೆ ಇಂತಹ ಸಮಯದಲ್ಲಿ ಎಲ್ಲಿ ನಿನಗೆ ಅವಳಿಂದ ತೊಂದರೆ ಆಗುವುದೋ ಅಂತ ಈ ರೀತಿ ಮಾಡಿರೋದು ಎಂದು ಹೇಳಿ ತಾವು ಒಳ ಹೋಗುವರು. ಅಲ್ಲಿಯೇ ಕಣ್ಣಿನಲ್ಲಿ ನೀರನ್ನು ತುಂಬಿಕೊಂಡು ಸನತ್ನನ್ನು ಎತ್ತಿಕೊಂಡು ನಿಂತಿದ್ದ ಸುಕನ್ಯಾಳ ಕಡೆಗೆ ನೋಡಿದವಳು ಏನೊಂದು ಹೇಳದೆ ತನ್ನ ಕೋಣೆಗೆ ಹೋಗುವಳು. ಮನೆಗೆ ಬಂದ ಅರುಣ್ ತನ್ನ ತಾಯಿಗೆ ಪೇಪರ್ಸ್ಗಳನ್ನು ತೋರಿಸಿ ಎಲ್ಲ ವಿಷಯಗಳನ್ನು ಹೇಳುವನು. ಸುಮಾ ಅವರು ತುಂಬ ಖುಷಿ ಪಡುವರು. ಅನುಜಾಳ ಜೊತೆ ತಾವು ಅಷ್ಟು ತಪ್ಪುಗಳನ್ನು ಮಾಡಿದರೂ ಸಹ ತಮ್ಮ ಮಗನ ಒಳ್ಳೆಯ ಜೀವನಕ್ಕೆ ದಾರಿ ಮಾಡಿಕೊಟ್ಟಿದ್ದಕ್ಕೆ ತುಂಬಾ ಖುಷಿಯಾಗುವರು. ಕೆಲವು ದಿನಗಳ ನಂತರ ಒಂದು ಒಳ್ಳೆಯ ಶುಭ ದಿನದಲ್ಲಿ ರೆಸ್ಟೋರೆಂಟ್ ಓಪನ್ ಮಾಡುವುದಾಗಿ ಅದಕ್ಕೆ ಎಲ್ಲರನ್ನೂ ಕರೆಯುವರು. ಅನುಜಾಳ ತಂದೆ ತಾಯಿ ಕೆಲಸದ ಕಾರಣ ಬರುವುದಕ್ಕೆ ಆಗುವುದಿಲ್ಲ ಎಂದು ಹೇಳುವರು. ಪ್ರಿಯಾ ಮತ್ತು ದೀಪಕ್ ತಮ್ಮ ಮಕ್ಕಳ ಜೊತೆ, ಅನ್ವಿತಾ ತನ್ನ ಮಗಳ ಜೊತೆ, ಸುಕನ್ಯಾ, ಮಮತಾ, ಅನುಜ, ಸುಮಾರವರು ಬರುವರು. ಸುಮಾರವರು ಮಮತಾ, ಅನುಜ ಮತ್ತು ಪ್ರಶಾಂತ್ಗೆ ತುಂಬ ಹೃದಯದಿಂದ ಧನ್ಯವಾದ ತಿಳಿಸುವರು. ಹಾಗೆಯೇ ಅನುಜಾಳ ಬಳಿ ಪುನಃ ಕ್ಷಮೆಯನ್ನು ಕೇಳುವರು. ಸುಕನ್ಯಾಳನ್ನು ಮಾತನಾಡಿಸಿ ಸನತ್ನನ್ನು ಎತ್ತಿಕೊಳ್ಳುವರು.
ಪ್ರಶಾಂತ್ ರೆಸ್ಟೋರೆಂಟ್ ಓಪನ್ ಮಾಡಿದ್ದ ದಿನವಾಗಿದ್ದರಿಂದ ಎಲ್ಲ ತಿಂಡಿ ಊಟದ ಮೇಲೆ 30% ಆಫರ್ ನೀಡುವುದಕ್ಕೆ ಎಲ್ಲರೂ ಅಲ್ಲಿಯೇ ತಿಂಡಿ ತಿಂದು ಮನೆಗೆ ಹೊರಡುವರು. ದಿನಗಳು ಕಳೆದಂತೆ ರೆಸ್ಟೋರೆಂಟ್ನಲ್ಲಿ ಬಿಸ್ನೆಸ್ ತುಂಬ ಚೆನ್ನಾಗಿ ನಡೆಯುವುದು. ಅರುಣ್ ಸಹ ತುಂಬ ಪ್ರಾಮಾಣಿಕತೆಯಿಂದ ಕೆಲಸ ಮಾಡುವನು. ಇತ್ತ ಕಡೆ ಸುಕನ್ಯಾ ಎಲ್ಲರ ಮನ ಗೆಲ್ಲುವುದಕ್ಕೆ ಹಾಗೆಯೇ ಅನುಜಾಳ ಬಳಿ ಕ್ಷಮೆಗೆ ಪ್ರಯತ್ನ ಪಡುತ್ತಲೇ ಇರುವಳು. ಮಮತಾರವರು ಸುಕನ್ಯಾಳನ್ನು ಕ್ಷಮಿಸಿ ಅವಳೊಂದಿಗೆ ಮೊದಲಿನ ತರಹವೇ ಇರುವರು. ಪ್ರಶಾಂತ್ ಮಾತ್ರ ಸುಕನ್ಯಾಳನ್ನು ಸರಿಯಾಗಿ ಮಾತನಾಡಿಸುತ್ತಿರಲಿಲ್ಲ. ಸನತ್ ವಿಷಯವಾಗಿ ಎಷ್ಟು ಬೇಕೋ ಅಷ್ಟು ಮಾತನಾಡಿಸುತ್ತಿದ್ದನು. ಸನತ್ ಆರೋಗ್ಯದ ಬಗ್ಗೆ ಸುಕನ್ಯಾಳಿಗೆ ಏನೂ ಹೇಳಿರುವುದಿಲ್ಲ. ಅವನ ಆರೋಗ್ಯದ ಬಗ್ಗೆ ಅನುಜಾಳೆ ಕಾಳಜಿ ವಹಿಸುತ್ತಿದ್ದಳು. ಹೊರದೇಶದಿಂದ ದೀಪ್ತಿ ಮತ್ತು ಪವನ್ ಆಗಾಗ ವಿಡಿಯೋ ಕಾಲ್ ಮಾಡಿ ಮಾತನಾಡುವುದು ಮಾಡುತ್ತಿದ್ದರು. ಇಬ್ಬರು ಅಲ್ಲಿ ಸುಖವಾಗಿ ಜೀವನ ನಡೆಸುತ್ತಿದ್ದರು. ಪ್ರಶಾಂತ್ ಅನುಜಾಳನ್ನು ತಾನೇ ಆಸ್ಪತ್ರೆಗೆ ಸ್ಕ್ಯಾನಿಂಗ್ಗೆ ಕರೆದುಕೊಂಡು ಹೋಗುವುದು, ಅವಳಿಗೆ ಇಷ್ಟವಾದ ತಿಂಡಿ ತಿನಿಸುಗಳನ್ನು ತಮ್ಮದೇ ರೆಸ್ಟೋರೆಂಟ್ಗೆ ಕರೆದುಕೊಂಡು ಹೋಗಿ ತಿನ್ನಿಸುವುದು. ಇದರ ಮಧ್ಯೆ ಅನ್ವಿತಾ ಸಹ ತನ್ನ ತಂಗಿಗಾಗಿ ತಿಂಡಿಗಳನ್ನು ಮಾಡಿಕೊಡುತ್ತಿದ್ದಳು. ಅನುಜಾ ತಾಯಿ ಸಹ ಬೆಂಗಳೂರಿನಿಂದ ಅವಳಿಗಾಗಿ ತಿಂಡಿಗಳನ್ನು ಮಾಡಿ ಕಳುಹಿಸಿದ್ದರು. ಒಟ್ಟಿನಲ್ಲಿ ಎಲ್ಲರ ಆರೈಕೆಯಲ್ಲಿ ಅನುಜಾ ಗುಂಡು ಗುಂಡಾಗಿ ದಪ್ಪವಾಗಿದ್ದಳು. ಇತ್ತೀಚೆಗಂತೂ ಪ್ರಶಾಂತ್ ಅವಳನ್ನು ಪ್ರೀತಿಯಿಂದ ಡುಮ್ಮಿ ಎಂದೇ ಕರೆಯುತ್ತಿದ್ದನು. ಈಗ ಅನುಜಾಳಿಗೆ 5 ತಿಂಗಳು ಕಳೆದಿದ್ದವು. ಸನತ್ಗೆ ಇನ್ನೊಂದು ವಾರದಲ್ಲಿ 1 ವರ್ಷ ತುಂಬುವುದು. ಅವನ ಆಟ, ತುಂಟತನ, ಚಿಕ್ಕ ಚಿಕ್ಕ ಹೆಜ್ಜೆಗಳನ್ನು ಹಾಕಿ ನಡೆಯುವುದಕ್ಕೆ ಪಡುತ್ತಿದ್ದ ಪ್ರಯತ್ನ ಇವೆಲ್ಲವನ್ನು ನೋಡಿ ಮಮತಾರವರು ಸಹ ತುಂಬ ಖುಷಿ ಪಡುತ್ತಿದ್ದರು. ಕೆಲವೊಂದು ಬಾರಿ ಅವರು ಅವನನ್ನು ಎತ್ತಿಕೊಂಡಾಗ ಅವನ ಕನ್ನಡಕವನ್ನು ತೆಗೆದು ನೆಲದ ಮೇಲೆ ಬಿಸಾಡುವುದು ಮಾಡುತ್ತಿದ್ದನು. ಅನುಜಾಳಿಗೆ ಸನತ್ ಎಂದರೆ ತುಂಬ ಪ್ರೀತಿ. ಅವಳ ನಂಬಿಕೆಯಂತೆ ಅವನ ಕಾಲ್ಗುಣದಿಂದ ತಾನು ತಾಯಿಯಾಗುತ್ತಿರುವುದೆಂದು ಆಕೆ ಅವನನ್ನು ತುಂಬ ಪ್ರೀತಿಸುತ್ತಿದ್ದಳು. ಎಷ್ಟೋ ರಾತ್ರಿ ಸನತ್ ಅನುಜಾಳ ಬಳಿಯೇ ಮಲಗುತ್ತಿದ್ದನು. ಪ್ರಶಾಂತ್ ಸಹ ಅವನ ಜೊತೆ ರಾತ್ರಿ ತುಂಬ ಸಮಯದವರೆಗೆ ಆಡಿಕೊಂಡು ಹಾಗೆಯೇ ಅವನನ್ನು ತನ್ನ ಎದೆಯ ಮೇಲೆ ಮಲಗಿಸಿಕೊಂಡು ಮಲಗುವುದು ಮಾಡುತ್ತಿದ್ದನು. ಸುಕನ್ಯಾಳ ಜೊತೆ ಅನುಜ ನಾರ್ಮಲ್ ಆಗಿ ಇರುತ್ತಿದ್ದರೂ ಸಹ ಒಂದೊಂದು ಸಲ ಆಕೆ ಮಾಡಿದ ಮೋಸ ಅವಳನ್ನು ಕಡೆಗಣಿಸುವಂತೆ ಮಾಡುತ್ತಿತ್ತು. ಅದೆಷ್ಟೋ ಸಲ ಸುಕನ್ಯಾ ಮಾಡಿದ ಅನ್ಯಾಯಗಳನ್ನು ಮರೆಯಲು ಪ್ರಯತ್ನಿಸಿದರೂ ಅನುಜಾಳ ಕಣ್ಣ ಮುಂದೆ ಬಂದು ಕುಣಿಯುತ್ತಿತ್ತು. ಅನುಜಾ ಪ್ರಶಾಂತ್ ಬಳಿ ಸನತ್ ಹುಟ್ಟಿದ ಹಬ್ಬವನ್ನು ಈ ಸಾರಿ ಜೋರಾಗಿ ಮಾಡುವುದೆಂದು ಹೇಳುವಳು. ಪ್ರಶಾಂತ್ ಸಹ ಅದಕ್ಕೆ ಒಪ್ಪಿ ತಾನೇ ಎಲ್ಲ ತಯಾರಿ ಮಾಡುವುದಾಗಿ ಹೇಳುವನು. ಪ್ರಶಾಂತ್ ಎಲ್ಲ ತಯಾರಿಗಳನ್ನು ನಡೆಸಿ ಸನತ್ ಬರ್ತ್ಡೇಯನ್ನು ಒಂದು ಪಾರ್ಟಿ ಹಾಲಿನಲ್ಲಿ ಮಾಡುವನು. ತನ್ನ ಆಫೀಸಿನ ಸ್ಟಾಫ್ ಮತ್ತು ರೆಸ್ಟೋರೆಂಟ್ನ ಕೆಲಸದವರೆಲ್ಲರೂ ಪ್ರಶಾಂತ್ ಆಮಂತ್ರಿಸಿದ್ದನು. ಆಕಾಶ ನೀಲಿ ಬಣ್ಣದ ಬಲೂನ್ಗಳ ಡೆಕೋರೇಷನ್, ದೊಡ್ಡ ಕೇಕಿನ ಮೇಲೆ ಚಿಕ್ಕ ಚಿಕ್ಕ ಪ್ರಾಣಿಗಳ ಚಿತ್ರ, ಊಟಕ್ಕೆ ನಾನಾ ಬಗೆಯ ಖಾದ್ಯಗಳು, ಮನೆಯವರೆಲ್ಲರಿಗೂ ನೀಲಿ ಬಣ್ಣದ ಬಟ್ಟೆ. ಅನುಜಾ ಮತ್ತು ಸುಕನ್ಯಾ ಆಕಾಶ ನೀಲಿ ಬಣ್ಣದ ಗೌನ್ ತೊಟ್ಟವರು ತುಂಬ ಸುಂದರವಾಗಿ ಕಾಣುವರು. ಆ ದಿನ ತಂದೆ ತಾಯಿ ಸಹ ಬಂದಿರುವರು. ಸನತ್ನನ್ನು ಎತ್ತಿಕೊಂಡಿದ್ದ ಸುಕನ್ಯಾ ಅವನನ್ನು ಅನುಜಾಳ ಬಳಿ ನೀಡಿ ಪ್ರಶಾಂತ್ ಮತ್ತು ಅವಳು ಸೇರಿ ಕೇಕ್ ಕಟ್ ಮಾಡಿ ಎಂದು ಹೇಳುವಳು. ಅನುಜಾ ಖುಷಿಯಿಂದಲೇ ಸನತ್ನನ್ನು ತನ್ನ ತೊಡೆಯ ಮೇಲೆ ಕೂರಿಸಿಕೊಂಡು ಅವನ ಚಿಕ್ಕ ಚಿಕ್ಕ ಕೈಯನ್ನು ಹಿಡಿದು ಕೇಕ್ ಕಟ್ ಮಾಡಿಸುವಳು. ಮೊದಲು ಪ್ರಶಾಂತ್ಗೆ, ನಂತರ ಸುಕನ್ಯಾ, ಆಮೇಲೆ ಮಮತಾರವರು, ಹೀಗೆ ಎಲ್ಲರಿಗೂ ಅವನ ಕೈ ಹಿಡಿದು ಕೇಕ್ ತಿನ್ನಿಸುವಳು. ಎಲ್ಲರೂ ಸನತ್ಗಾಗಿ ತಂದಿದ್ದ ಉಡುಗೊರೆಗಳನ್ನು ನೀಡುವರು. ಪ್ರಿಯಾ ಸಹ ತಾನು ತಂದಿದ್ದ ಆಟಿಕೆಗಳು, ಬಟ್ಟೆಗಳನ್ನು ಸುಕನ್ಯಾಳ ಕೈಗೆ ನೀಡುವಳು. ಪ್ರಶಾಂತ್ ಮೊದಲೇ ನಿರ್ಧರಿಸಿದವರಂತೆ ಅನುಜಾ ಹೇಳಿದಂತೆ ಆಫೀಸ್ ಮತ್ತು ರೆಸ್ಟೋರೆಂಟ್ನಿಂದ ಬಂದ ಲಾಭದಿಂದ ಒಂದು ಮನೆಯನ್ನು ಖರೀದಿ ಮಾಡಿದ್ದನು. ನಂತರ ಅದನ್ನು ಸುಕನ್ಯಾಳ ಹೆಸರಿನಲ್ಲಿ ಮಾಡಿಸಿ ಅದರ ಪತ್ರಗಳನ್ನು ಅವಳಿಗೆ ನೀಡುವನು. ನಾಳೆ ಮನೆಯ ರಿಜಿಸ್ಟ್ರೇಷನ್ ಇದೆ. ರಿಜಿಸ್ಟ್ರೇಷನ್ ಆಫೀಸಿಗೆ ಹೋಗಲು ಬೆಳಗ್ಗೆ ಬೇಗ ರೆಡಿಯಾಗು ಎನ್ನುವನು ಸುಕನ್ಯಾಳೊಂದಿಗೆ.
ಮುಂದುವರಿಯುತ್ತದೆ. ಈ ಕಥೆಯ ಮುಂದಿನ ಸಂಚಿಕೆಯನ್ನು ಮುಂದಿನ ವಿಡಿಯೋದಲ್ಲಿ ಪ್ರಕಟಿಸಲಾಗುವುದು. ನಿಮ್ಮೆಲ್ಲರ ಪ್ರತಿ ಕಮೆಂಟ್ ನಮಗೆ ಸ್ಫೂರ್ತಿದಾಯಕ. ಪ್ರಿಯ ವೀಕ್ಷಕರೇ, ನಮ್ಮ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ. ಇದೇ ರೀತಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ. ಪಕ್ಕದಲ್ಲಿರುವ ಬೆಲ್ಲೈಕನ್ ಅನ್ನು ಪ್ರೆಸ್ ಮಾಡಿ. ಧನ್ಯವಾದಗಳು.